Praise the Lord. Praise the Lord. Praise the Lord. Praise the Lord. ಪಿತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. 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 ಪ್ರಿಯರೇ, ದೇವರು ಅದ್ಭುತಕರವಾದ ದಿನವನ್ನು ನಮಗೆ ದಾನವಾಗಿ ದಯಪಾಲಿಸಿದ್ದಾರೆ. ಈ ಅದ್ಭುತಕರವಾದ ದಿನದಲ್ಲಿ ದೇವರು ನಿನ್ನ ಜೀವನವನ್ನು ಎಂದು ಅದ್ಭುತಕರವಾಗಿ ಮಾರ್ಪಡಿಸುವಂತಹ ದೇವರು. ಟುಡೇ ಇಸ್ ಬ್ಲೆಸ್ಸಿಂಗ್ ಡೇ ಇನ್ ಯುವರ್ ಲೈಫ್. ಟುಡೇ ಇಸ್ ಮಿರಾಕಲ್ ಡೇ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲೇ ಇಂದು ಆಶೀರ್ವಾದದ ದಿನ. ನಿಮ್ಮ ಜೀವನದಲ್ಲಿ ಇಂದು ಒಂದು ಅದ್ಭುತದ ದಿನ. ಅದಕ್ಕಾಗಿಯೇ ದೇವರು ನಿಮ್ಮನ್ನ ನನ್ನನ್ನ ಅದ್ಭುತಕರವಾಗಿ ಇಂದು ಆಶೀರ್ವದಿಸಿದ್ದಾರೆ. ಅದ್ಭುತ 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 ಎಂಬುದಾದರೆ ಅಗೋಚರವಾಗಿರುವುದನ್ನ ಗೋಚರವಾಗಿ ನೋಡುವಾಗ ಅದ್ಭುತ. ನೋಡದೇ ಇರುವಂತದ್ದನ್ನ ಆಕರ್ಷಣೆಗೆ, ನಮ್ಮ ಕಣ್ಣಿಗೆ ಆಕರ್ಷಣೆಗೆ ಒಳಗಾಗದಿರುವುದು ಆಕರ್ಷಿಸಲ್ಪಡುವಾಗ ಅದೊಂದು ಅದ್ಭುತ. ನಮ್ಮ ಮುಂದೆ ನಡೆಯದೇ ಇರುವಂತದ್ದು ನಡೆಯುವಾಗ ಅದ್ಭುತ. ಸೌಖ್ಯವಾಗಲಾರದಂತಹ ಒಂದು ರೋಗ ಸೌಖ್ಯವಾಗುವಾಗ ಅದ್ಭುತ. ಯಾವ ಕಾರಣದಲ್ಲಿಯೂ ಅದು ನನಗೆ ಲಭಿಸುವುದಿಲ್ಲ ಎಂದು ಹೇಳುವಂಥದ್ದು ಲಭಿಸುವಾಗ ಅದು ಅದ್ಭುತ. ಹೀಗೆ ಅದ್ಭುತವಾದ 7 ಶಿಖರಗಳನ್ನು ನಾವು ನೋಡುತ್ತೇವೆ. ಅದ್ಭುತಕರವಾದದನ್ನ 7 ತಾರಮಂಡಲಗಳನ್ನು ನಾವು ನೋಡುತ್ತೇವೆ. ಅದ್ಭುತಕರವಾದವುಗಳನ್ನ 7 7 7 ಎಂಬ ವಿಂಗಡಿಸಿ ನೋಡುವಾಗ ನಾವು ಅನೇಕವಾದದ್ದನ್ನು ನಾವು ನೋಡುತ್ತೇವೆ. ಆದರೆ ನಾನು ಎಷ್ಟು ಅದ್ಭುತ, ಈ ನನ್ನ ದೇಹ ಎಷ್ಟು ಅದ್ಭುತ, ಈ ನನ್ನ ಜೀವನ ಎಷ್ಟು ಅದ್ಭುತ, ಈ ನಮ್ಮ ಕರೆ ಎಷ್ಟು ಅದ್ಭುತ, ಇದನ್ನು ನಾವು ಚಿಂತಿಸುತ್ತಾ ಇದ್ದೇವಾ? ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಾನು ನಿಮ್ಮನ್ನು ನಿರ್ಮಿಸಿದ್ದೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಹೇಳುತ್ತಾರೆ. ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದೆ, ಇಂತಹ ನಿನ್ನ ಜ್ಞಾನವು ಎಂತಹ ಮೇಲಾದದ್ದು, ಆಶ್ಚರ್ಯಕರವಾದದ್ದು, ಇಷ್ಟೊಂದು ಆದುದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ಅರಿತಿದ್ದೆ, ನನ್ನ ಆಲೋಚನೆಗಳನ್ನೆಲ್ಲ ಬಲ್ಲವನಾಗಿರುತ್ತೀರಿ. ನನ್ನ ಆಲೋಚನೆಗಳೆಲ್ಲವನ್ನ ಬಲ್ಲವನಾಗಿರುವಂತಹ ದೇವರ ಅದ್ಭುತಕರವಾದಂತಹ ಒಂದು ಸನ್ನಿವೇಶ. ಕೀರ್ತನೆಗಾರನ ನುಡಿ ಇದು. ನಮ್ಮ ಆಲೋಚನೆಗಳೆಲ್ಲವನ್ನ ಅರಿತಿರುವವರು, ನಾವು ಆಲೋಚಿಸುವುದಕ್ಕೆ ಮುಂಚಿತವಾಗಿಯೇ ತಿಳಿದಿರುವವರು, ಅದ್ಭುತ ಶಾಲಿಯಾದಂತಹ, ಅದ್ಭುತ ಶಕ್ತಿಯನ್ನು ಪಡೆದಂತಹ ಆ ಪ್ರಭು ದೇವರನ್ನ ನಾವು ವಂದಿಸಬೇಕು. ಪ್ರಿಯರೇ, ಹೀಗೆ ನಮ್ಮ ಜೀವನದಲ್ಲಿ ನಾವು ಅದ್ಭುತವಾದವುಗಳೆಲ್ಲವನ್ನ ನಾವು ವಿವರಿಸುತ್ತಾ ಹೋಗ್ತೇವೆ. ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಹೋಗ್ತೇವೆ, ಡಿಸ್ಕವರಿಲಿ ನೋಡ್ತಾ ಹೋಗ್ತೇವೆ, ಅನಿಮಲ್ ಪ್ಲಾನೆಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ, ನ್ಯಾಷನಲ್ ಜಿಯೋಗ್ರಫಿಲಿ ನಾವು ನೋಡ್ತಾ ಹೋಗ್ತೇವೆ. ಹೀಗೆ ನಾವು ಹೋಗುವಂತಹ ಯಾವುದೇ ಒಂದು ಶೈಕ್ಷಣಿಕ ಪ್ರವಾಸದಲ್ಲಿ ಹೋಗುವಾಗ ಪ್ರತಿಯೊಂದು ನೋಡಿ, ಓ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಮಹತ್ತರವಾಗಿದೆ, ಅಯ್ಯೋ ಮರೆಯಕ್ಕೆ ಆಗುದಿಲ್ಲ ಅಲ್ವಾ, ಅಯ್ಯೋ ಈ ದಿನ ನಮ್ಮ ಜೀವನದಲ್ಲಿ ಮರೆಯಕ್ಕಾಗುದಿಲ್ಲ ಅಲ್ವಾ, ಅಯ್ಯೋ ಈ ಘಟನೆ ಇನ್ನು ನಮ್ಮ ಜೀವನದಲ್ಲಿ ಮರೆಯಕ್ಕಾಗುದಿಲ್ಲ ಅಲ್ವಾ. ಇಂತಹ ಒಂದು ಮಾತುಗಳು ನಮ್ಮಲ್ಲಿದೆ. ಆದರೆ ಅವುಗಳೆಲ್ಲವನ್ನು ಮುರಿದು ಹಾಕುವಂತ ಒಂದು ಗಿನ್ನಿಸ್ ದಾಖಲೆ, ಎಲ್ಲವನ್ನ ಮುರಿದು ಹಾಕುವಂತಹ ಒಂದು ಗಿನ್ನಿಸ್ ದಾಖಲೆ ಸರ್ವೇಶ್ವರ ಸ್ವಾಮಿ ಆಗಿರುವಂತಹ ನಮ್ಮ ದೇವರ ಬಳಿ ಇದೆ. ಅವರೇ ಅದ್ಭುತವಾದವರು. ಆದರೂ ಸಹ ತನ್ನ ಆ ಅದ್ಭುತಕರವಾದ ಸ್ವಭಾವವನ್ನ, ಮನುಷ್ಯನ ಜ್ಞಾನಕ್ಕೆ ನಿಲುಕಲಾರದಂತಹ ತನ್ನ ಸ್ವಭಾವವನ್ನ, ತನ್ನ ಚಿತ್ತವನ್ನ,
ತನ್ನ ಪ್ರೀತಿಯನ್ನ ದೇವರು ತೋರಿಸುವುದನ್ನ ಇಂದು ಪವಿತ್ರಾತ್ಮರು ನಮಗೆ ಕಲಿಸಿಕೊಡುವರಾಗಿದ್ದಾರೆ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ಇಂದು ನಾವು ಮುರಿದು ಕೊಡುವುದರ ಬಗ್ಗೆ ನಾವು ಚಿಂತಿಸುತ್ತೇವೆ. ಮುರಿದು ಕೊಡುವುದು. ಈಗ ಮನೆಯಲ್ಲಿ ಮಕ್ಕಳಿರ್ತಾರೆ, ಏನಾದರೂ ಅವ್ರ ಕೈಯಲ್ಲಿ ಒಂದು ರೊಟ್ಟಿ ತುಂಡೋ ಏನೋ ಇರ್ತದೆ. ಅಪ್ಪ ಹೋಗಿ ಕೇಳ್ತಾನೆ, ಮಗ ನನಗೊಂದು ಚೂರು ಕೊಡು. ಮಗು ಸ್ವಲ್ಪ ಮುರಿದು ಒಂದು ತುಂಡು ಮಾಡಿ ನಮಗೆ ಕೊಡ್ತಾರೆ. ಗಂಡ ಹೆಂಡತಿ ಕೂತ್ಕೊಂಡಿರ್ತಾರೆ, ಗಂಡನಿಗೆ ಏನಾದರೂ ಕೊಡಬೇಕು ಅನ್ನೋ ಆಸೆ ಹೆಂಡತಿಗೆ ತಿನ್ಲಿಕ್ಕೆ. ಕೊಡ್ತಾನೆ. ಗಂಡ ಅದನ್ನು ತೆಗೆದುಕೊಂಡು ಅದನ್ನು ಮುರಿದು ಅಥವಾ 2 ತುಂಡು ಮಾಡು, ಅರ್ಧನ ತನ್ನ ಪತ್ನಿಗೆ ಕೊಡುತ್ತಾನೆ. ಹೀಗೆ ಮಿತ್ರರಾಗಿರುತ್ತೇವೆ. ಯಾವುದೋ ಒಂದು ತಿನ್ನುವಂತಹ ವಸ್ತು ಏನು ಮಾಡುತ್ತೇವೆ, ಮುರಿದು ಕೊಡುತ್ತೇವೆ. ನಿನಗೆ ಅರ್ಧ, ನನಗೆ ಅರ್ಧ. ಹೀಗೆ ನಾವು ಬಾಂಧವ್ಯದಲ್ಲಿ ಒಂದು ಪ್ರೀತಿಯಲ್ಲಿ ಒಂದಾಗುವಾಗ, ಅನ್ಯೋನ್ಯತೆಯಲ್ಲಿ ಒಂದಾಗುವಾಗ, ನಾವು ಯಾವುದನ್ನು ಸಹ ಏಕಾಂಗಿಯಾಗಿ ತಿನ್ನದೆ, ಏಕಾಂಗಿಯಾಗಿ ಅನುಭವಿಸದೆ ನಾವು ಮುರಿದು ಕೊಡುತ್ತೇವೆ. ಸಮಪಾಲಾಗಿ ಮುರಿದು ತಿನ್ನುತ್ತೇವೆ, ಮುರಿದು ಕುಡಿಯುತ್ತೇವೆ, ಮುರಿದು ಧರಿಸಿಕೊಳ್ಳುತ್ತೇವೆ, ಮುರಿದು ಅನುಭವಿಸುತ್ತೇವೆ. ಸಮಯವನ್ನು ನಾವು ಮುರಿದು ಕೊಡ್ತೇವೆ. ಅಯ್ಯೋ, ನಿಮಗಾಗಿ ಈ ಟೈಮ್ನ ಕೊಟ್ಟಿದ್ದೀನಪ್ಪ, ಈ ಸಮಯ ನಿನಗಾಗಿ. ಸಮಯವನ್ನು ಸಹ ನಾವು ಮುರಿದು ಕೊಡ್ತೇವೆ. ಊಟ ಮಾಡ್ತಾ ಇರ್ತೇವೆ, ತಿಂದಾಗೆ ಅರ್ಧ ಇದೆ, ಬಂದ್ಬಿಟ್ರೆ ಅಯ್ಯೋ ಊಟ ಇಲ್ಲ, ಇದನ್ನೇ ತಗೊಳಪ್ಪ, ಇದನ್ನೇ ತಿನ್ನು. ಊಟವನ್ನು ನಾವು ಮುರಿದು ಕೊಡ್ತೇವೆ. ಹೀಗೆ ಪ್ರತಿಯೊಂದು ವಸ್ತುವನ್ನ, ನಮ್ಮ ಕೈಲಿರುವಂತಹ ಹಣವನ್ನ, ಕಷ್ಟ ಬಂತು ಮಿತ್ರನಿಗೆ, ಸಮಸ್ಯೆ ಬಂತು ಮಿತ್ರನಿಗೆ, ಏನು ಮಾಡುತ್ತೇವೆ? ನನ್ನ ಕೈಲಿ ಸ್ವಲ್ಪ ಇದೆ, ಇಷ್ಟನ್ನು ನೀನು ಇಟ್ಕೊಳ್ಳಪ್ಪ, ನನಗಿಟ್ಕೊಂಡಿದ್ದೀನಿ, ನನಗೂ ಬೇಕು, ತಗೋ, ಇದು ನಾನು ನಿನಗೆ ಸ್ವಲ್ಪ ಕೊಡ್ತೇನೆ. ಹಣವನ್ನು ಸಹ ಮುರಿದು ಕೊಡ್ತೇನೆ. ಮುರಿದು ಕೊಡುವ ಸ್ವಭಾವ. ಈ ಮುರಿದು ಕೊಡುವ ಸ್ವಭಾವ ಎಲ್ಲಿಂದ ಬಂತು? ದೇವರಿಂದ ಬಂತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಂದ ಉಗಮವಾಯಿತು ಈ ಮುರಿದು ಕೊಡುವ ಸ್ವಭಾವ. ಮೊಟ್ಟ ಮೊದಲಿಗೆ ಆದಿಕಾಂಡದಲ್ಲಿ ದೇವರು ನೋಡುತ್ತೇವೆ, ದೇವರು ತನ್ನನ್ನೇ ಮುರಿದು ಕೊಟ್ಟರು. ತನ್ನ ರೂಪದಲ್ಲಿಯೇ, ತನ್ನ ಛಾಯೆಯಲ್ಲಿಯೇ, ತನ್ನ ಸೌಂದರ್ಯದಲ್ಲಿಯೇ, ತನ್ನಂತೆಯೇ ಮಾನವರಾಗಿರುವ ನಮ್ಮನ್ನ ಈ ಲೋಕಕ್ಕೆ ಕೊಟ್ಟರು. ತನ್ನನ್ನೇ ಮುರಿದು ಕೊಟ್ಟರು. ಮೊಟ್ಟ ಮೊದಲನೇದಾಗಿ ದೇವರು ಮುರಿದು ಕೊಟ್ಟರು. ತನ್ನನ್ನೇ, ತನ್ನಂತೆ ಇರುವ ಮನುಷ್ಯನನ್ನ ನಾನು ಉಂಟು ಮಾಡಬೇಕೆಂಬುದಾಗಿ ತನ್ನ Praise the Lord. Praise the Lord. Praise the Lord. Praise the Lord. Hallelujah. 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 ಹೌದು ಪ್ರಿಯರೇ, ಮುರಿದು ಕೊಡುವಂತಹ ಒಂದು ಅದ್ಭುತಕರವಾದಂತಹ ಸ್ವಭಾವ ದೇವರಿಂದ ಪ್ರಾರಂಭವಾಯಿತು. ತಂದೆ ದೇವರಿಂದ ಪ್ರಾರಂಭವಾಯಿತು. ಪ್ರಿಯರೇ, ನಾವು ಬೈಬಲ್ನ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗ ಮತ್ತಾಯನ ಶುಭ ಸಂದೇಶ, ಮಾರ್ಕನ ಶುಭ ಸಂದೇಶ, ಲೂಕನ ಶುಭ ಸಂದೇಶ, ಇದನ್ನು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ 26 ಮತ್ತಾಯನ ಶುಭ ಸಂದೇಶ 26 ಯೇಸು ಸ್ವಾಮಿ ರೊಟ್ಟಿಯನ್ನ ತೆಗೆದುಕೊಂಡು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟರು. ರೊಟ್ಟಿಯನ್ನ ತೆಗೆದುಕೊಂಡ್ರು. 12 ರೊಟ್ಟಿ ಇತ್ತು ಅಲ್ಲಿ. ಆದರೂ ಸಹ ಅವರು ತನ್ನ ಕೈಯಲ್ಲಿ ಒಂದು ರೊಟ್ಟಿಯನ್ನ ತೆಗೆದುಕೊಂಡ್ರು. ಅವರು ಸಹ ಒಂದು ರೊಟ್ಟಿಯನ್ನ ಕೈಯಲ್ಲಿ ತೆಗೆದುಕೊಂಡ್ರು. ಮುರಿದು ಅದನ್ನು ಹಂಚಿದರು. ಅದನ್ನ ಮುರಿದು ತನ್ನ ಶಿಷ್ಯರಿಗೆ ಹಂಚಿದೆ. ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಮುರಿದು ಕೊಟ್ಟರು. ಪಾನಪಾತ್ರೆಯನ್ನು ತೆಗೆದುಕೊಂಡರು. ಇದನ್ನು ನೀವೆಲ್ಲರೂ ಕುಡಿಯಿರಿ, ಇದು ಒಡಂಬಡಿಕೆಯ ನನ್ನ ರಕ್ತ, ಎಲ್ಲರ ಪಾಪಗಳ ಪರಿಹಾರಕ್ಕಾಗಿ ಸಮರ್ಪಿಸುವಲಾಗುವ ನನ್ನ ರಕ್ತ ಎಂಬುದಾಗಿ ತನ್ನ ರಕ್ತವನ್ನು ಮುರಿದು ಕೊಟ್ಟರು. Praise the Lord. 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 ಮುರಿದು ಕೊಟ್ಟರು. ಮಾರ್ಕನ ಶುಭ ಸಂದೇಶ 14ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಯೇಸು ಅದೇ ರೊಟ್ಟಿಯನ್ನು ಮುರಿದು, ಅಲ್ಲಿಯೂ ಸಹ ನಾವು ನೋಡುತ್ತೇವೆ, ಮುರಿದು ತನ್ನ ಶಿಷ್ಯರಿಗೆ ಕೊಡುತ್ತಾರೆ. ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 19ನೇ ವಾಕ್ಯ, ಅಲ್ಲಿಯೂ ಸಹ ಯೇಸು ಸ್ವಾಮಿ ಮುರಿದು ತನ್ನ ಶಿಷ್ಯರಿಗೆ ಕೊಡುತ್ತಾರೆ. ಮುರಿದು ಕೊಡುವಂತಹ ಸ್ವಭಾವ. ಹೀಗೆ ಮುರಿದು ಕೊಡುವಂತಹ ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನ ತಂದೆ ದೇವರು ಆದಿಯಲ್ಲಿಯೇ, ವಿಶ್ವ ಸೃಷ್ಟಿಗೆ ಮೊದಲೇ ಮುರಿದು ಕೊಡುವುದನ್ನು ಸಹ ನಾವು ನೋಡುತ್ತೇವೆ.
ಒಂದು ಪೇತ್ರನಿಗೆ ಬರೆದ ಪತ್ರ 1ನೇ ಅಧ್ಯಾಯ 20ನೇ ವಾಕ್ಯವನ್ನ ನಾವು ಧ್ಯಾನಿಸಿ ಹೋಗುವಾಗ, ತಂದೆ ದೇವರು ತನ್ನ ಪ್ರಿಯ ಪುತ್ರನನ್ನ ಮುರಿದು ಕೊಡಲು ನೋಡಿ ನಾವು ವಾಕ್ಯ ಹೇಳ್ತದೆ, ವಿಶ್ವ ಸೃಷ್ಟಿಗೆ ಮೊದಲೇ ಯೇಸು ಇದಕ್ಕೆಂದು ಗೊತ್ತು ಮಾಡಿದ್ದರು. ಯಾವುದಕ್ಕೆಂದು? ನಮಗಾಗಿ ಮುರಿದು ಕೊಡಲೆಂದು, ನಮಗಾಗಿ ತ್ಯಾಗವಾಗಲೆಂದು, ನಮಗಾಗಿ ಬಲಿಯಾಗಲೆಂದು. ವಾಕ್ಯವನ್ನು ತೆಗೆದು ನೋಡಿ. ವಿಶ್ವ ಸೃಷ್ಟಿಗೆ ಮೊದಲೇ, ವಿಶ್ವ ಸೃಷ್ಟಿಯಾಗುವುದಕ್ಕೆ ಮೊದಲೇ, ಅಂದ್ರೆ ದೇವರಿಗೆ ಗೊತ್ತಿತ್ತು ಮನುಷ್ಯರಾಗಿ ನಾನು ಮನುಷ್ಯರನ್ನ ಈ ಲೋಕದಲ್ಲಿ ಸೃಷ್ಟಿಸುವಾಗ ಅವಿಧಿಯನಾಗುತ್ತಾನೆ, ಹಾಗೂ ನನ್ನ ಮಾತನ್ನು ಅವನು ಮುರಿದು ಹಾಕುತ್ತಾನೆ. ನಾನು ಮುರಿದು ಕೊಟ್ಟೆ, ಆದರೆ ಅವನು ನನ್ನ ಮಾತುಗಳನ್ನು ಮುರಿದು ಹಾಕುತ್ತಾನೆ. ನನ್ನ ಮಾತಿಗೆ ಅವನು ವಿಧಿಯನಾಗಿ ನಡೆಯುವುದಿಲ್ಲ, ಪಾಪಕ್ಕೆ ಅವನು ಹೋಗುತ್ತಾನೆ. ಪಾಪಕ್ಕೆ ಹೋಗುವುದಾದರೆ ನಾನು ನನ್ನ ಸ್ವರೂಪದಲ್ಲಿ, ನನ್ನ ಛಾಯೆಯಲ್ಲಿ ಸೃಷ್ಟಿ ಮಾಡಿದಂತಹ ಮಕ್ಕಳು ಅವರು ಪಾಪಕ್ಕೆ ಹೋದರೂ ಸಹ ಅವರನ್ನ ನಾಶ ಮಾಡದೆ ಅವರನ್ನ ರಕ್ಷಣೆಗೆ ತರುವುದಕ್ಕಾಗಿ ಅವರನ್ನ ರಕ್ಷಣೆಗೆ ತರಬೇಕು, ಅವರನ್ನ ಪೋಷಿಸಬೇಕು. ಅವರನ್ನು ನಾನು ಕೈ ಬಿಡುವವನಲ್ಲ, ನಾನು ನಿಜವಾಗಿ ವಾಗ್ದಾನ ಮಾಡುವಂತ ದೇವರಾಗಿದ್ದೇನೆ, ನಾನೇ ದೇವರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ತಪ್ಪು ಮಾಡುವುದಕ್ಕೆ ಮುಂಚಿತವಾಗಿಯೇ ತಪ್ಪು ಮಾಡುವಂತಹ ಮನುಷ್ಯನ ಮನೋಭಾವನೆಯನ್ನ, ಬಲಹೀನತೆಯನ್ನು ಅರಿತಂತಹ ದೇವರು ವಿಶ್ವದ ಸೃಷ್ಟಿಗೆ ಮೊದಲೇ ಪ್ರಭು ಯೇಸು ಕ್ರಿಸ್ತರನ್ನ ಇದಕ್ಕೆಂದು ನಮ್ಮ ಪಾಪ ಪರಿಹಾರದ ಬಲಿಯಾಗಿ ಗೊತ್ತು ಮಾಡಿದರು. 1 ಪೇತ್ರನಿಗೆ ಬರೆದ ಪತ್ರ 1ನೇ ಅಧ್ಯಾಯ 20ನೇ ವಾಕ್ಯ. ಎಷ್ಟು ಪ್ರೀತಿ! ನಾವು ಮುರಿದು ಹಾಕುವವರು, ಕಟ್ಟಿದ್ದನ್ನ ಕೆಡವಿ ಹಾಕುವವರು, ನಾವು ಬಲಹೀನರು ಎಂಬುದನ್ನು ದೇವರು ಪರಿಗಣಿಸಿದರು. ಅವರಿಗೆ ಗೊತ್ತಾಗಿತ್ತು, ಮನುಷ್ಯರಾಗಿರೋ ನಮ್ಮ ಬಲಹೀನತೆ ಗೊತ್ತುಂಟು ದೇವರಿಗೆ. ಎಷ್ಟು ಪ್ರೀತಿಸುತ್ತೆ! ಎಷ್ಟು ಅದ್ಭುತಕರವಾದ ಪ್ರೀತಿ ಅಲ್ಲ? ಎಷ್ಟು ಅದ್ಭುತಕರವಾದ ಪ್ರೀತಿ! ಅದ್ಭುತವು 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 ಅದ್ಭುತವು, ಎಂತ ಅದ್ಭುತವು! ಅದ್ಭುತವು 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 ಅದ್ಭುತವು, ಎಂತ ಅದ್ಭುತವು! ದೇವರ ಪ್ರೀತಿಯೇ ಅದ್ಭುತವು, ದೇವರ ಕರುಣೆಯೇ ಅದ್ಭುತವು, ದೇವರ ದಯೆಯೇ ಅದ್ಭುತವು, ದೇವರ ಶಾಂತಿಯೇ ಅದ್ಭುತವು. ಅದ್ಭುತವು 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 ಅದ್ಭುತವು, ಎಲ್ಲವೂ ಅದ್ಭುತವು. ಅದ್ಭುತವು 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 ಅದ್ಭುತವು, ದೇವರೇ ಅದ್ಭುತರು. ಯಾಕಂದ್ರೆ ವಾಕ್ಯ ಹೇಳ್ತದೆ, ಅಸಾಧ್ಯವೆಂಬುದೇ ಇಲ್ಲ. ಯಾರಿಂದ? ದೇವರಿಂದ. ಅಸಾಧ್ಯವೆಂಬುದೇ ಇಲ್ಲ, ದೇವರೇ ಅದ್ಭುತರು. ಯಾವುದು ಅಸಾಧ್ಯವಿಲ್ಲ. ಹೀಗೆ ಅದ್ಭುತರಾದಂತಹ ದೇವರ ಆ ಅದ್ಭುತ ಸ್ವಭಾವ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯಕ್ಕೆ ನಾವು ಕಿವಿಗೊಟ್ಟು ಕೇಳ್ತಾ ಇದ್ದೇವೆ, ಕೇಳದಂತಹ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ, ಮುರಿದು ಕೊಡುವಂತಹ ಒಂದು ಸಂದೇಶವನ್ನ ಪವಿತ್ರಾತ್ಮರ ಮೂಲಕವಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ನಾನು ಕೇಳಿದೆ, ಸ್ವಾಮಿ ನಾನು ಏನು ಇವತ್ತು ಸೆಷನ್ ಕೊಡೋದು? ನಾನು ನನ್ನ ಮಿತ್ರರಿಗೆ ನಾನು ಹೇಳಿದೆ, ಅಪ್ಪ ನನಗೆ ಒಂದು ಸೆಷನ್ ಬೇಕು, ಅದಕ್ಕೆ ಒಂದು 10 ವಾಕ್ಯಗಳು ನನಗೆ ಬೇಕು, ದಯವಿಟ್ಟು ಒಂದು 10 ವಾಕ್ಯಗಳನ್ನು ನಿನಗೆ ಕೊಡ್ಲಿಕ್ಕೆ ಆಗ್ತದ ಎಂಬುದಾಗಿ. ಅವರು ಖಂಡಿತವಾಗಿ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದರು. ಆದರೆ ಸಮಯ ಕಳೆಯುವಾಗ ಅವರು ಅದರ ಬಗ್ಗೆ ಗಮನವನ್ನು ಬಿಟ್ಟರು. ಅದಕ್ಕೆ ಗಮನ ಕೊಡಲು ಅವರಿಗೆ ಆಗಲಿಲ್ಲ. ಕೊನೆಗೆ ನಾನೇನು ಮಾಡುವುದು ಎಂದು ಚಿಂತಿಸಿ ನಾನು ಹಾಗೆಯೇ ಮಲಗಿದೆ. ಸ್ವಾಮಿ ನಾನು ಯಾವುದನ್ನು ಕುರಿತು ನಾನು ಇಂದು ಧ್ಯಾನವನ್ನು ಕೊಡಬೇಕು, ಯಾವುದನ್ನು ಕುರಿತು ನಾನು ಮಾತನಾಡಬೇಕು ಎಂದು ಹೇಳುವಾಗ ದೇವರ ಆತ್ಮರು ಪ್ರೇರಣೆಯನ್ನು ಕೊಟ್ಟರು, ಮುರಿದು ಕೊಡುವುದರ ಬಗ್ಗೆ. ಸರಿ, ಹೇಗೆ ಮುರಿದು ಕೊಡುವುದರ ಬಗ್ಗೆ ನಾನು ಏನೆಂದು ಹೇಳಲಿ, ಏನೆಂದು ನಾನು ನುಡಿಯಲಿ? ಮುರಿದು ಕೊಡುವುದರ ಬಗ್ಗೆ ನನಗೇನೂ ಗೊತ್ತಿಲ್ಲ ಎಂಬುದಾಗಿ. ಆದರೆ ಕ್ಷಣಾರ್ಥದಲ್ಲಿ ದೇವರು ನನಗೆ ಕಲಿಸಿಕೊಟ್ಟರು ಅದ್ಭುತವಾಗಿ ಮುರಿದು ಕೊಡುವಂತಹ ಈ ಸಂದೇಶವನ್ನು. Praise the Lord. 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 Hallelujah. 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 ಹಾಗೆ ದೇವರು ವಿಶ್ವ ಸೃಷ್ಟಿಗೆ ಮೊದಲೇ ತನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನವನ್ನು ಇಟ್ಟುಕೊಂಡಿದ್ದರು.
ಎರಡನೇದಾಗಿ ನೋಡುತ್ತೇವೆ 1 ಪೇತ್ರನಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಯಾವ ನ್ಯೂನ್ಯತೆಯು, ಯಾವ ಕಳಂಕವು, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಾದಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತದಿಂದ ನಮಗೆ ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ ತೀರ್ಮಾನಿಸಿದರು ತಂದೆ ದೇವರು. ತನ್ನ ಮಗನ ರಕ್ತದಿಂದಲೇ ಅದ್ಭುತವಾಗಿ ತನ್ನ ರಕ್ತವನ್ನೇ ದಾರಿ ಎರೆಯುವಷ್ಟರ ಪ್ರೀತಿಗೆ, ತನ್ನ ಮಗನ ಪ್ರೀತಿಯನ್ನೇ ದಾರಿ ಎರೆಯುವಷ್ಟರ ಮಟ್ಟಿಗೆ, ತನ್ನ ಸ್ವಂತ ಮಗನನ್ನೇ ದಾರಿ ಎರೆಯಲು ಹಿಂಜರಿಲಿಲ್ಲ. ಅಬ್ರಹಾಮನು ತನ್ನ ಸ್ವಂತ ಮಗನನ್ನೇ ದಾರಿ ಎರೆಯಲು ಹಿಂಜರಿಲ್ಲ ದೇವರಿಗೆ. ಹಾಗೆ ನಾವು ಸಹ ನೋಡಿ, ತನ್ನ ಮಕ್ಕಳಿಗಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ ಏನು ಬೇಕಾದರೂ ಮಾಡ್ತೇವೆ ಅಂತ ಹೇಳ್ತೇವೆ, ಆದರೆ ಮಿತ್ರರಿಗಾಗಿ ಏನು ಬೇಕಾದರೂ ಮಾಡ್ತೇವೆ ಎಂಬುದಾಗಿ ಹೇಳ್ತೇವೆ. ಸಮಯ ಬಂದಾಗ ಕುತ್ತಿಗೆ ಕುಯ್ದು ಬಿಡ್ತೇವೆ, ನಿರಾಕರಿಸಿಬಿಡ್ತೇವೆ. ಆದರೆ ದೇವರು ಆ ಕಾಲಕ್ಕೆ, ಆ ಸಮಯದಲ್ಲಿಯೇ ತೀರ್ಮಾನಿಸಿದರು, ಯಾವ ನ್ಯೂನ್ಯತೆಯೂ ಇಲ್ಲದಂತ, ಯಾವ ಕಳಂಕವೂ ಇಲ್ಲದಂತ, ಬಲಿ ಕುರಿಮರಿಯಾದಂತ ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನ ರಕ್ತದ ಮೂಲಕವಾಗಿ ಅದ್ಭುತವಾಗಿ ಈ ಲೋಕದ ಮನುಷ್ಯರಾಗಿರೋ ನಮ್ಮೆಲ್ಲರನ್ನ ರಕ್ಷಣೆಗೆ ತರಬೇಕೆಂಬುದನ್ನು ತೀರ್ಮಾನಿಸಿದರು. ತನ್ನ ಪ್ರಿಯ ಪುತ್ರನನ್ನ ತನ್ನ ಮುರಿದು ಕೊಟ್ಟರು. ಮೂರನೇದಾಗಿ ನಾವು ನೋಡ್ತೇವೆ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ, ದೇವರು ತನ್ನ ಸ್ಥಿರ ಸಂಕಲ್ಪದಲ್ಲಿ, ಭವಿಷ್ಯ ಜ್ಞಾನದಲ್ಲಿ ಯೇಸು ನಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದ್ದರು. ಮುಂಚೆಯೇ ನಿರ್ಧರಿಸಿ ಬಿಟ್ಟಿದ್ದರು. ದೇವರು ಶತ್ರುಗಳ ವಶವಾಗಬೇಕೆಂದು, ಮರಣದಂಡನೆಗೆ ಗುರಿಯಾಗಬೇಕೆಂದು, ಪಾಪ ಪರಿಹಾರ ಬಲಿಯಾಗಬೇಕೆಂದು, ರಕ್ತಧಾರೆ ಆಗಬೇಕೆಂದು ಈ ಮೊದಲೇ ದೇವರು ನಿರ್ಧರಿಸಿದ್ದರು. ಎಂತಹ ಅದ್ಭುತಕರವಾದಂತಹ ದೇವರು. ತನ್ನ ಮಗನ ಈ 3 ವಿಧದಲ್ಲಿ ದೇವರು ನಮ್ಮನ್ನು ಮುರಿದುಕೊಟ್ಟು, ಅವರನ್ನ ತನ್ನ ಮಗನನ್ನು ಮುರಿದು ಕೊಡ್ತಾರೆ. ತನ್ನ ಮಗನನ್ನು ಮುರಿದು ಕೊಡುವುದಕ್ಕೆ ಆದಿಯಲ್ಲಿಯೇ ಪ್ಲಾನ್ ಅನ್ನು ಮಾಡಿಬಿಟ್ಟಿದ್ದಾರೆ. ಎಂತಹ ಅದ್ಭುತಕರವಾದ ಪ್ರೀತಿ. ತಂದೆ ದೇವರು ತನ್ನ ಪ್ರೀತಿಯ ಪುತ್ರನನ್ನು ಮುರಿದು ಕೊಟ್ಟಂತಹ ಪ್ರೀತಿ ಇದು. ಹಾಗೆ ನೋಡಿ, ಯೇಸು ಸ್ವಾಮಿ ಮುರಿದು ಕೊಟ್ಟರು, ಯೇಸು ಸ್ವಾಮಿಯು ಸಹ ಮುರಿದು ಕೊಟ್ಟರು. 6 ವಿಧದಲ್ಲಿ ಯೇಸು ಸ್ವಾಮಿ ಮುರಿದು ಕೊಟ್ಟರು. ಎಷ್ಟು ವಿಧದಲ್ಲಿ? 6 ವಿಧದಲ್ಲಿ ಯೇಸು ಸ್ವಾಮಿ ತಮ್ಮನ್ನು ಮುರಿದು ಕೊಟ್ಟರು. ಯಾವ ವಿಧದಲ್ಲಿ ಎಂಬುದಾಗಿ ನಿಮಗೆ ಹೇಳಲಿಕ್ಕೆ ಆಗ್ತದ? ಪವಿತ್ರಾತ್ಮ ಪ್ರೇರಣೆ ಇದ್ರೆ ಖಂಡಿತವಾಗಿ ನಿಮಗೆ ಅದು ಸಿಗುತ್ತೆ. ನನಗೆ ಕಲಿಸಿಕೊಟ್ಟಂತ ಪವಿತ್ರಾತ್ಮರು ಖಂಡಿತವಾಗಿ ನಿಮಗೂ ಸಹ ಕಲಿಸಿಕೊಡೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆಂದ್ರೆ ಎಲ್ಲರ ಪೋಷಕರು ಪವಿತ್ರಾತ್ಮರೊಬ್ಬರೇನೆ, ಎಲ್ಲರನ್ನ ನಡೆಸುವವರು ಪವಿತ್ರಾತ್ಮರೇ, ಎಲ್ಲವನ್ನ ಮಾಡುವವರು ಪವಿತ್ರಾತ್ಮರೇ. 6 ವಿಧದಲ್ಲಿ. ನಂಬರ್ 1, ಯೇಸು ಸ್ವಾಮಿ ಮುರಿದುಕೊಟ್ಟು ತನ್ನ ಪ್ರೀತಿಯನ್ನು ಮುರಿದುಕೊಟ್ರು. ನಂಬರ್ 2, ಯೇಸು ತಮ್ಮ ಜೀವನವನ್ನು ಮುರಿದುಕೊಟ್ರು. ನಂಬರ್ 3, ಯೇಸು ತನ್ನ ಶರೀರವನ್ನು ಮುರಿದುಕೊಟ್ರು. ನಂಬರ್ 4, ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಮುರಿದುಕೊಟ್ರು. ನಂಬರ್ 5, ಯೇಸು ಸ್ವಾಮಿ ತನ್ನ ರಕ್ತವನ್ನ ಮುರಿದುಕೊಟ್ರು. ತನ್ನ ರಕ್ತವನ್ನೇ ಹರಿಯ ಬಿಟ್ರು, ಅದು ಮುರಿದುಕೊಡುವಂತಹ ಸಂಕೇತ. ನಂಬರ್ 6, ತಮ್ಮಲ್ಲಿದ್ದಂತಹ ಪವಿತ್ರ ಆತ್ಮರನ್ನು ಮುರಿದುಕೊಟ್ರು. 6 ವಿಧದಲ್ಲಿ ಯೇಸು ಸ್ವಾಮಿ ತನ್ನ ಸ್ವಭಾವಗಳಿಂದ ನಮಗೆ ಮುರಿದುಕೊಟ್ರು ತಮ್ಮನ್ನ. ಮೊದಲನೇದಾಗಿ ನಾವು ನೋಡುತ್ತೇವೆ, ಪ್ರೀತಿಯನ್ನು ಮುರಿದುಕೊಟ್ರು. ಶತ್ರುವನ್ನ ಪ್ರೀತಿಸು ಎಂಬ ನುಡಿಯ ಮೂಲಕವಾಗಿ. ಯೋಹಾನನ ಶುಭ ಸಂದೇಶ 13ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿಮಗೆ ಒಂದು ಆಜ್ಞೆಯನ್ನು ಕೊಡುತ್ತೇನೆ, ನೀವು ಪರರನ್ನು ಪ್ರೀತಿಸಬೇಕೆಂಬುದೇ ನನ್ನ ಆಜ್ಞೆ. ನಿಮ್ಮ ಶತ್ರುಗಳನ್ನು ಪ್ರೀತಿಸಬೇಕು, ಸಹಿಸಿಕೊಳ್ಳಬೇಕು, ಪ್ರಭು ಯೇಸುವಿನ ಆಜ್ಞೆ. ಹೀಗೆ ತನ್ನ ಪ್ರೀತಿಯನ್ನು ಮುರಿದುಕೊಟ್ರು. ಪ್ರೀತಿಯ ಮೊದಲನೇ ಹಂತದಲ್ಲಿ ಪ್ರೀತಿಯನ್ನು ಮುರಿದುಕೊಟ್ರು. ಶಿಲುಬೆಯಲ್ಲಿ ತನ್ನನ್ನೇ ಬರಿದು ಮಾಡಿಕೊಳ್ಳುವುದರ ಮೂಲಕವಾಗಿ ಪ್ರೀತಿಯನ್ನು ಮುರಿದುಕೊಟ್ರು. ಅಪಾ ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಎಂಬ ಮಾತಿ ಪ್ರೀತಿಯನ್ನು ಮುರಿದುಕೊಟ್ರು. ತನ್ನನ್ನೇ ಮುರಿದುಕೊಟ್ರು. ಹೌದು ಪ್ರಿಯರೇ, ಯೇಸು ಸ್ವಾಮಿ ಪ್ರೀತಿಯನ್ನು ನಾವು ನೋಡುತ್ತೇವೆ. ಯೋಹಾನನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿಯೂ ಸಹ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೇಸು ಸ್ವಾಮಿ ಮುರಿದುಕೊಟ್ಟಂತಹ ಪ್ರೀತಿ.
ತನ್ನ ಪ್ರಾಣವನ್ನು ಮಿತ್ರರಿಗಿಂತ ಕೊಡುವಂತಹ ಪ್ರಾಣವನ್ನು ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದಿಲ್ಲ. ತನ್ನ ಮಿತ್ರನಿಗೆ ತನ್ನ ಪ್ರಾಣವನ್ನು ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ. ಪ್ರೀತಿಯನ್ನು ಮುರಿದು ಕೊಡುತ್ತಾರೆ ಯೇಸು ಸ್ವಾಮಿ. ಪ್ರೀತಿಸು. ಕಣ್ಣಿಗೆ ಕಾಣುವ ಮನುಷ್ಯರನ್ನು ನೀನು ಕಾಣದೇ ಇರುವ ದೇವರನ್ನು ಹೇಗೆ ಪ್ರೀತಿಸುವೆ? ಈ ಶಿಲುಬೆಯಲ್ಲಿ ತೂಗಿ ನಿಲ್ಲುವಂತಹ ಯೇಸುವನ್ನು ನೋಡಿ ಪ್ರೀತಿಸಿ ಏನು ಪ್ರಯೋಜನ? ಇದು ಒಂದು ಸ್ವರೂಪ. ಆದರೆ ಕಣ್ಣಿಗೆ ಕಾಣುವಂತಹ ಮನುಷ್ಯರನ್ನು ನೀನು ಪ್ರೀತಿಸದೆ ಈ ಕಾಣದ ದೇವರನ್ನು ನೀನು ಹೇಗೆ ಪ್ರೀತಿಸುವೆ ಎಂಬುದಾಗಿ ಪ್ರಭು ಯೇಸು ಸ್ವಾಮಿ ತನ್ನನ್ನು ಕುರಿತೇ ಹೇಳುತ್ತಾರೆ. ಕಾಣದೇ ಇರುವಂತವರನ್ನು ನೀನು ಹೇಗೆ ಪ್ರೀತಿಸಿ ಏನು ಪ್ರಯೋಜನ? ಕಣ್ಣಿಗೆ ಕಾಣುವವನನ್ನು ಪ್ರೀತಿಸು. ಶತ್ರುಗಳನ್ನು ಪ್ರೀತಿಸುವಂತಹ ದೇಶ, ನಿಂದಿಸುವವನ ಪ್ರೀತಿಸುವ ಆದೇಶ, ನಿನ್ನಲ್ಲಿರುವುದನ್ನು ಕಸಿದುಕೊಂಡವನನ್ನ ಪ್ರೀತಿಸುವ ಆದೇಶ, ನಿನಗೆ ದ್ರೋಹವೆಸಗಿದವನನ್ನ ಪ್ರೀತಿಸುವ ಆದೇಶ. ತನ್ನ ಪ್ರೀತಿಯನ್ನು ಮುರಿದುಕೊಡುತ್ತಾರೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂಬಂತಹ ಪೂರ್ತೀಕರಣವನ್ನ ಶಿಲುಬೆಯಲ್ಲಿ ಪೂರ್ತೀಕರಿಸುತ್ತಾರೆ. ಮೊದಲನೆಯ ಸ್ವಭಾವದೊಂದಿಗೆ. ಎರಡನೆಯದಾಗಿ ತನ್ನ ಜೀವನವನ್ನು ಅವರು ಮುರಿದುಕೊಟ್ಟರು. ಮೊದಲನೇದಾಗಿ ನಾವು ಪ್ರೀತಿ ಎಂದು ಹೇಳುವಾಗ ನಾವು ಯೋಹಾನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾನು ಹೇಳಿದ ಪಾದಸ್ಥಾನವನ್ನು ಮಾಡುವುದರ ಮೂಲಕವಾಗಿ ನೀವು ಸಹ ಇತರರ ಪಾದಗಳನ್ನು ತೊಳೆಯಿರಿ. ಪ್ರೀತಿಯ ಸಂಕೇತ. ಉಗುಳಿದರು, ಮುಖಕ್ಕೆ ಉಗುಳಿದರು, ಪ್ರೀತಿಸಿದರು. ಮುಳ್ಮುಡಿ ಧರಿಸಿದರು, ಪ್ರೀತಿಸಿದರು. ಬೆತ್ತದಿಂದ ತಲೆಗೆ ಒಡೆದರು, ಪ್ರೀತಿಸಿದರು. ಕೊರಡೆಗಳಿಂದ ಒಡೆದರು, ಪ್ರೀತಿಸಿದರು. ಶಿಲುಬೆಗೆ ಜಡಿದರು, ಪ್ರೀತಿಸಿದರು. ಭಾರವಾದ ಶಿಲುಬೆಯನ್ನು ಹೊತ್ತು ನಡೆಯುವಂತೆ ಶಿಲುಬೆಗೆ ಏರಿಸಿದರು, ಪ್ರೀತಿಸಿದರು. ಮರಣದ ಕೊನೆಯ ಕ್ಷಣದಲ್ಲಿಯೂ ಕ್ಷಮಿಸಿ ಪ್ರೀತಿಸಿದರು. ತನ್ನನ್ನೇ ಮುರಿದುಕೊಟ್ಟರು. ಈ ಶ್ರೇಷ್ಠವಾದ ಸ್ವಭಾವ ನಮ್ಮದಾಗಬೇಕೆಂಬುದೇ ದೇವರ ಚಿತ್ತ. ಎರಡನೇದಾಗಿ ಯೇಸು ಸ್ವಾಮಿ ತನ್ನ ಜೀವನವನ್ನ ದೇವರ ಮಗನು ಎಂದು ತೋರ್ಪಡಿಸಿಕೊಳ್ಳುವುದನ್ನ ಯೇಸು ಸ್ವಾಮಿ ತೋರಿಸಿಕೊಟ್ರು. ತನ್ನ ಜೀವನವನ್ನು ಮುರಿದುಕೊಟ್ರು ಅಂದ್ರೆ ತಾನು ದೇವರ ಮಗನು ಎಂಬುದನ್ನು ತೋರ್ಪಡಿಸಿದರು. ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದಕ್ಕೆ ಮುಂಚಿತವಾಗಿ ಯೇಸು ಹೇಳ್ತಾರೆ, ನಾನೇ ಬೆಳಕು, ನೀವು ಪರರಿಗೆ ಬೆಳಕಾಗಿರಿ. ದೀಪವನ್ನು ಹೊತ್ತಿಸಿ ಯಾರು ಮುಚ್ಚಿಡುವುದಿಲ್ಲ, ಅದನ್ನು ದೀಪದ ಸ್ತಂಭದ ಮೇಲೆ ಇಡುತ್ತಾರೆ, ಅದು ಎಲ್ಲರಿಗೂ ಬೆಳಕಾಗುತ್ತದೆ. ನೀವು ಬೆಳಕಾಗಿರಿ ಎಂಬ ನುಡಿಯೊಂದಿಗೆ ತನ್ನ ಜೀವನವನ್ನ ಯೇಸು ಸ್ವಾಮಿ ಮುರಿದುಕೊಟ್ಟು ತೋರ್ಪಡಿಸಿದರು. ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 9ನೇ ವಾಕ್ಯ, ಬೆಳಕಿಗೆ ಬನ್ನಿರಿ ಎನ್ನುವೆನು ಕತ್ತಲಲ್ಲಿರುವವರನ್ನು ಬೆಳಕಿಗೆ ತರುವುದಕ್ಕಾಗಿ ಪ್ರಭು ಯೇಸು ತನ್ನ ಜೀವನವನ್ನು ಮುರಿದುಕೊಟ್ಟರು ನಮಗೆ ಕಲಿಸುವುದರ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ. ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಅಲ್ಲ, ಅದು ಮಾತ್ರ ಅಲ್ಲ, ನೀವು ಜೀವವಾಗಿದ್ದೀರಿ, ನೀವು ಬೆಳಕಾಗಿದ್ದೀರಿ, ನೀವು ಸತ್ಯವಾಗಿದ್ದೀರಿ, ನೀವು ಉಪ್ಪಾಗಿದ್ದೀರಿ, ಈ ಧರೆಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದರು. ಮುರಿದುಕೊಟ್ಟರು, ತನ್ನ ಸ್ವಭಾವವನ್ನು ಮುರಿದುಕೊಟ್ಟರು. ಮೂರನೇದಾಗಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ತನ್ನ ಶರೀರವನ್ನು ಮುರಿದುಕೊಟ್ಟರು. ಶಿಲುಬೆಯಲ್ಲಿ ನಮ್ಮ ರಕ್ಷಣೆಗಾಗಿ. ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ರಕ್ಷಣೆ ವ್ಯಾಪಿಸುವಂತೆ ಮಾಡಲು ಜಗದ ಕಡೆಯವರೆಗೆ ನನ್ನ ರಕ್ಷಣೆ ವ್ಯಾಪಿಸುವಂತೆ ಮಾಡುತ್ತಾರೆ. ಹೌದು ಪ್ರಿಯರೇ, ಯೇಸು ಸ್ವಾಮಿ ನಮ್ಮ ರಕ್ಷಣೆಗಾಗಿ ತನ್ನನ್ನು ಮುರಿದುಕೊಟ್ಟರು. ಶಿಲುಬೆಯಲ್ಲಿ ತಮ್ಮ ಶರೀರವನ್ನು ಮುರಿದುಕೊಟ್ಟರು. ಎಂಥ ವೇದನೆಗಳಲ್ಲಿ, ಎಂಥ ಗಾಯಗಳಲ್ಲಿ, ಎಂಥ ರೋದನಗಳಲ್ಲಿ ಮಾಂಸಗಳು ಕಿತ್ತು ಒಂದು ಬಕಪಕ್ಷಿಯು ಹೇಗೆ ಮಾಂಸವನ್ನು ಕಚ್ಚಿ ಕಿತ್ತು ಎಳೆಯುತ್ತದೋ ಹಾಗೆ ಕೊರಡಿಯ ಪೆಟ್ಟುಗಳಿಂದ
ಮುತ್ತಿಕ್ಕಿ ಆ ಕೊರಡೆಗಳು ಮುತ್ತಿಕ್ಕಿ ಆ ಚಾವಡಿಯಿಂದ ಮಾಂಸವನ್ನು ಕಿತ್ತುಕೊಂಡು ಬರುವಾಗಲೂ ತನ್ನ ಶರೀರವನ್ನ, ತನ್ನ ಮಾಂಸವನ್ನ ಮುರಿದುಕೊಟ್ಟರು. ಕೈಗಳಿಗೆ ಮೊಳೆಯನ್ನು ಇಟ್ಟು ಜಡಿಯುವಾಗ ಕೈಗಳಿಂದ ಮಾಂಸಗಳು ಮುರಿದು ಮರದ ತುಂಡಿಗೆ ಅಂಟಿಕೊಂಡವು. ಕೊರಡೆಗಳಿಂದ ಹೊಡೆದ ಪೆಟ್ಟಿನ ನಿಮಿತ್ತವಾಗಿ ಅವರ ದೇಹದ ಮೇಲೆ ಗಾಯಗಳಲ್ಲಿ ಅಂಟಿಕೊಂಡಿದ್ದಂತಹ ವಸ್ತ್ರವನ್ನ ಹಿಡಿದು ರಭಸವಾಗಿ ಎಳೆಯುವಾಗ, ಬೆತ್ತಲೆಗೊಳಿಸುವಾಗ ಅವರ ಮಾಂಸವು ಆ ಬಟ್ಟೆಗಳಲ್ಲಿ ಅಂಟಿ ತನ್ನ ಮಾಂಸವನ್ನ ಅವರು ಮುರಿದುಕೊಟ್ಟರು. ಮಾಂಸಗಳು ಬಟ್ಟೆಗೆ ಅಂಟಿಕೊಂಡವು. ಮರಣ ಹೊಂದಿದ್ದರೂ ಸಹ ಇವನು ಸತ್ತಿದ್ದಾನ ಜೀವಿಸಿದ್ದಾನೆ ಎಂದು ತಿಳಿಯಲು ಈಗ ಪಾರ್ಶ್ವದಲ್ಲಿ ಭರ್ಜಿಯನ್ನು ತಿವಿಯಲು ಆ ಭರ್ಜಿಯಲ್ಲಿಯೂ ಸಹ ಆ ಮಾಂಸಗಳು, ಆ ದೇಹದಲ್ಲಿದ್ದಂತಹ ಮಾಂಸಗಳು ಕಿತ್ತು ಅಂಟಿಕೊಂಡವು ಭರ್ಜಿಗೆ. ಅಲ್ಲಿಯೂ ಸಹ ಮುರಿದುಕೊಟ್ಟರು. ತನ್ನನ್ನ ಶರೀರವನ್ನು ಮುರಿದುಕೊಟ್ಟರು. ಶಿಲುಬೆಯನ್ನು ಹೊತ್ತು ನಡೆಯುವಾಗ ಶಿಲುಬೆಗೆ ತನ್ನ ಮಾಂಸವನ್ನು ಮುರಿದುಕೊಟ್ಟರು. ಉಜ್ಜಿ ಹೋಯಿತು ಭಾರವನ್ನು ಹೊತ್ತು ಕಲ್ವಾರಿಳಿಗೆ ಹೊತ್ತು ಹೋಗುವಾಗ ತನ್ನ ಮಂಡಿಯ ಮಾಂಸವನ್ನು ಮುರಿದುಕೊಟ್ಟರು. ಮೊಕ್ಕಳೆಯ ಹಾಗೆ 3 ಬಾರಿ ಎಲ್ಲ ಪ್ರೇರೆ, ಎಷ್ಟೋ ಬಾರಿ ಬಿದ್ದಿರಬಹುದು, ಆದರೆ 3 ಬಾರಿ ಶ್ರೇಷ್ಠವಾದದ್ದು ಅಷ್ಟೇ. ಆದರೆ ಎಷ್ಟೋ ಬಾರಿ ಬಿದ್ದಂತಹ ಪ್ರತಿಯೊಂದು ಕ್ಷಣಗಳಲ್ಲಿ ಮಂಡಿಯಲ್ಲಿದ್ದಂತಹ ಮಾಂಸಗಳು, ಬೆರಳುಗಳಲ್ಲಿದ್ದಂತಹ ಮಾಂಸಗಳು, ಕೈಗಳಲ್ಲಿದ್ದಂತಹ ಮಾಂಸಗಳು ಭೂಮಿಗೆ ಮುರಿದುಕೊಟ್ಟರು. ತನ್ನನ್ನೇ ಮುರಿದುಕೊಟ್ಟರು, ತನ್ನ ಶರೀರವನ್ನು ಮುರಿದುಕೊಟ್ಟರು. ಎಂತಹ ಅದ್ಭುತ, ಎಂತಹ ಅದ್ಭುತ! ನಮ್ಮ ರಕ್ಷಣೆಗಾಗಿ ಮುರಿದುಕೊಟ್ಟರು. ಇಡೀ ಲೋಕದ ಕಟ್ಟ ಕಡೆಗೆ ಅವರ ರಕ್ಷಣೆ ವ್ಯಾಪಿಸುವಂತೆ ಆದಾಮಿನಿಂದ ಹಿಡಿದು ಈ ಕ್ಷಣದವರೆಗೂ, ಈ ದಿನದವರೆಗೂ ಮರಣ ಹೊಂದಿದ ಪ್ರತಿಯೊಂದು ಆತ್ಮಗಳ ರಕ್ಷಣೆಗಾಗಿ ತನ್ನ ಶರೀರವನ್ನು ಮುರಿದುಕೊಟ್ಟರು. 4ನೇದಾಗಿ ನಾವು ನೋಡುತ್ತೇವೆ, ತನ್ನ ಪ್ರಾಣವನ್ನ ಮುರಿದುಕೊಟ್ಟರು. ತನಗಾಗಿದ್ದಂತಹ ಜೀವ, ತನ್ನ ತಾಯಿಗಾಗಿ, ತನ್ನ ತಂದೆ ತಾಯಿಯನ್ನು ಸಾಕುವಂತಹ ಜೀವ, ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತನ್ನ ಪ್ರಾಣವನ್ನ ಮುರಿದುಕೊಟ್ಟರು. ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ತನ್ನ ಶರೀರವನ್ನೇ ಕೊಟ್ಟರು. ಪ್ರಾಣಧಾರಿಯಾಗಿ ಒಂದು ಕುರಿಮರಿಯಾಗಿ ಕೊಟ್ಟರು. ಕುರಿಮರಿಯ ಉಣ್ಣಿಯನ್ನು ಕತ್ತರಿಸುವಂತೆ ಅಥವಾ ಕುರಿಮರಿಯ ಬಲಿಯನ್ನು ಮಾಡುವಂತೆ ಕುರಿಮರಿಯಾದ ಆತರಾದ ರಕ್ಷಕರಾದ ಪ್ರಭು ಯೇಸುವನ್ನ, ಅವರ ಪ್ರಾಣವನ್ನ ನಮಗೆ ಈಡು ಮಾಡಿಕೊಟ್ಟರು. ನಾವು ನೋಡುತ್ತೇವೆ ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನೇಮಿಸಿರುವನು ನಿನ್ನ ಜ್ಯೋತಿಯಾಗಿ ಸರ್ವ ಜನಾಂಗಗಳಿಗೆ ಜ್ಯೋತಿಯಾಗುವುದಕ್ಕಾಗಿ ತನ್ನ ಪ್ರಾಣವನ್ನೇ ಈಡುಕೊಟ್ಟಂತಹ ಪ್ರಭು ಯೇಸು ಸ್ವಾಮಿ, ಕುರಿಮರಿಯಾದಾತನಾದಂತಹ ರಕ್ಷಕರಾದ ಪ್ರಭು ಯೇಸು, ಆ ಪ್ರಭು ಯೇಸುವಿನ ಆ ಕುರಿಮರಿಯ ರಕ್ತದಿಂದಲ್ಲದೆ ಬೇರೆ ಯಾವುದರಿಂದಲೂ ನಮಗೆ ಬಿಡುಗಡೆ ಇಲ್ಲ. ಅದೇ ನಾವು ನೋಡಿದ 1 ಪೇತ್ರನಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ, ಯಾವ ನ್ಯೂನ್ಯತೆಯು, ಯಾವ ಕಳಂಕವೂ ಇಲ್ಲದ, ನ್ಯೂನ್ಯತೆಯೂ ಇಲ್ಲದಂತ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಆ ಒಂದು ಮುರಿದುಕೊಡುವಂತ ಶರೀರವನ್ನು ಮುರಿದುಕೊಡುವಂತಹ ಸ್ವಭಾವ, ಮುರಿದುಕೊಟ್ಟರು ತನ್ನ ಶರೀರವನ್ನು. ನಿನ್ನ ಶತ್ರುವನ್ನು ಪ್ರೀತಿಸು ಎಂಬ ಸಂಕೇತ, ನಾನು ಪ್ರೀತಿಸುತ್ತಾ ಇದ್ದೇನೆ ಎಂಬ ಸಂಕೇತದಿಂದ, ನಾನು ಕ್ಷಮಿಸುತ್ತೇನೆ ಎಂಬ ಸಂಕೇತದಿಂದ, ನನ್ನನ್ನೇ ನಿನಗೆ ದಾರಿ ಎರೆಯುತ್ತೇನೆ ಎಂಬ ಸಂಕೇತದಿಂದ ತನ್ನ ಪ್ರಾಣವನ್ನು ಕೊಟ್ಟರು, ಮುರಿದುಕೊಟ್ಟರು. ಎಲೋಹಿ ಎಲೋಹಿ, ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟಿರುವೆ ಎಂದು ಕೊನೆಯ ಉಸಿರನ್ನು ನುಡಿಯುವ ತನಕ, ಆ ನುಡಿಯುವುದರ ಮೂಲಕ ತನ್ನ ಪ್ರಾಣವನ್ನ ಮುರಿದುಕೊಟ್ಟರು. ಯೇಸು ಸ್ವಾಮಿ ಹೇಳಿದರು, ತನ್ನ ಪ್ರಾಣವನ್ನು ಕೊಡುವಾಗ ಯೇಸು ಸ್ವಾಮಿ ಎಲೋಹಿ ಎಲೋಹಿ ಎಂಬಂತ ಪದವನ್ನು ಮಾತ್ರ ನಾನು ಕೇಳುತ್ತೇವೆ ಪ್ರಿಯರೇ. ಆ ಯೇಸು ಸ್ವಾಮಿ ಕೊನೆಯ ಕ್ಷಣದಲ್ಲಿ ನುಡಿದಂತಹ ಕೊನೆಯ ವಾಕ್ಯ, ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟಿರುವೆ. ಯಾವುದಕ್ಕಾಗಿ ಗೊತ್ತುಂಟಾ? ಯಾವುದಕ್ಕಾಗಿ ಗೊತ್ತುಂಟಾ?
ತನ್ನ ವೇದನೆಗಳನ್ನು ಸಹಿಸಲಾರದೆ, ಆ ಮೂಕ ವೇದನೆಗಳ ನರಳಾಟದಿಂದ, ಆ ರಕ್ತಧಾರೆಯಿಂದ, ಅವಮಾನದಿಂದ ಜರ್ಜರಿತರಾಗಿ ಕೊನೆಯ ಕ್ಷಣದಲ್ಲಿಯೂ ಆ ಶಿಲುಬೆಯಲ್ಲಿಯೂ ಭರ್ಜಿಯಿಂದ ಪಾರ್ಶ್ವವನ್ನು ತಿವಿಯುವುದರ ಮೂಲಕವಾಗಿ, ಆ ಕಹಿಯ ದಾಹ 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 ಎಂದು ಹೇಳುವಾಗ ಕಹಿಯ ಪಾನ ಪಾತ್ರೆಯಿಂದ ಹಂಚಿಕೊಡಲಾದಂತಹ ಆ ಪಾನ ಪಾತ್ರೆಯನ್ನ ತನ್ನ ತುಟಿಯಲ್ಲಿ ಸ್ವೀಕರಿಸಿದ ಮೂಲಕವಾಗಿ, ಅಪ್ಪ ಹೇಳಿದ್ರು ತಂದೆ ದೇವರನ್ನ, ಅಪ್ಪ ಇನ್ನೇನು ತಾನೇ ನಾನು ಮಾಡಲು ಸಾಧ್ಯ? ನನ್ನ ಮಕ್ಕಳಿಗಾಗಿ, ನೀನು ನನಗಾಗಿ ಕೊಟ್ಟಂತಹ ಮಕ್ಕಳ ರಕ್ಷಣೆಗಾಗಿ, ಇವನ ಉದ್ಧಾರಕ್ಕಾಗಿ, ಇವರ ಪಾಪ ಕ್ಷಮೆಗಾಗಿ ನಾನು ಇನ್ನೇನು ತಾನೇ ಮಾಡಲು ಸಾಧ್ಯ? ಇನ್ನು ನನ್ನಲ್ಲಿ ಏನೂ ಇಲ್ಲ, ನಾನು ನಿತ್ರಾಣನಾಗಿ ಹೋಗಿದ್ದೇನೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ನಾನು ಇನ್ನೇನನ್ನು ಮಾಡಲು ಸಾಧ್ಯ? ನನ್ನ ಮಕ್ಕಳ ರಕ್ಷಣೆಗಾಗಿ ಇಗೋ ನನ್ನ ಸರ್ವವನ್ನು ಸಮರ್ಪಿಸಿ ಬಿಟ್ಟಿದ್ದೇನೆ. ನನ್ನ ರಕ್ತದ ಒಂದೊಂದು ತೊಟ್ಟ ಹಾನಿಯನ್ನು ಸಹ ನಾನು ಕೊಟ್ಟು ಬಿಟ್ಟಿದ್ದೇನೆ. ಇನ್ನು ನಿನಗೆ ಕರುಣೆ ಇಲ್ಲವೇ? ಇನ್ನು ನಿನ್ನ ಮಕ್ಕಳ, ಇಗೋ ಇನ್ನು ನನ್ನ ಮಕ್ಕಳ, ನೀನು ನನಗೆ ಕೊಟ್ಟಿರುವಂತಹ ಈ ಸರ್ವ ಜನಾಂಗದ ಪಾಪ ಪರಿಹಾರದ ಫಲೆಯಾಗಿ ನನ್ನನ್ನು ಸ್ವೀಕರಿಸಿರೋ ನನ್ನ ತಂದೆಯೇ, ಇಗೋ ಇನ್ನೇನನ್ನು ಸಹ ಮಾಡಲು ಸಾಧ್ಯ? ಇಗೋ ಈ ಕ್ಷಣ ನನ್ನನ್ನು ಸ್ವೀಕರಿಸು, ಈ ಕ್ಷಣ ನನ್ನ ಆತ್ಮವನ್ನು ಸ್ವೀಕರಿಸಿ ಪೂರ್ತೀಕರಿಸು. ಇಡೀ ವಿಶ್ವವು ರಕ್ಷಣೆ ಹೊಂದುವಂತೆ, ಇಡೀ ವಿಶ್ವದ ಆತ್ಮಗಳೆಲ್ಲವೂ ಮಾನವ ಕುಲವು ರಕ್ಷಣೆ ಹೊಂದುವಂತೆ, ಪಾತಾಳದಲ್ಲಿರುವಂತಹ ಆತ್ಮಗಳಿಂದ ಹಿಡಿದು ಎಲ್ಲ ಆತ್ಮಗಳ ರಕ್ಷಣೆ ಹೊಂದುವಂತೆ ಇಗೋ ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ ಎಂಬುದಾಗಿ ಶಿಲುಬೆಯಲ್ಲಿ ತನ್ನ ತಂದೆ ದೇವರನ್ನು ನೋಡುತ್ತಾ, ಎಲೋಹಿ ಎಲೋಹಿ, ನನ್ನ ದೇವರೇ ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ಟೆ ಎಂಬ ಒಂದು ನುಡಿಯಿಂದ ತನ್ನ ಪ್ರಾಣವನ್ನು ಮುರಿದುಕೊಟ್ಟರು. Praise the Lord. 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 Hallelujah. 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 ಐದನೇದಾಗಿ ನಾವು ನೋಡುತ್ತೇವೆ, ರಕ್ತವನ್ನ ಮುರಿದುಕೊಟ್ಟರು. ತನ್ನ ದೇಹದಲ್ಲಿರುವ ರಕ್ತವನ್ನ ನಮಗಾಗಿ ಕೊಟ್ಟರು, ನಿನಗಾಗಿ ಕೊಟ್ಟರು. ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ, ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ, ಯೇಸುವಿನ ರಕ್ತದಿಂದಲ್ಲದೆ ಇನ್ಯಾವುದರಿಂದಲೂ ಮಾನವ ಕುಲದ ಪಾಪ ಪರಿಹಾರ ಇಲ್ಲ. ಹಲವಾರು ವಾಕ್ಯಗಳನ್ನು ಅದರ ಬಗ್ಗೆ ನಾವು ಚಿಂತಿಸಬಹುದು, ಆದರೆ ಈ ಸಮಯದಲ್ಲಿ ನಾವು ಚಿಂತಿಸುವಷ್ಟ ಸಮಯವನ್ನು ನಾವು ಸೀಮಿತವಾಗಿ ತೆಗೆದುಕೊಳ್ಳಬೇಕು. ಈಗ ಯೇಸು ಸ್ವಾಮಿ ತನ್ನ ರಕ್ತವನ್ನು ಮುರಿದುಕೊಟ್ಟರು. ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಒಡಂಬಡಿಕೆಯ ನನ್ನ ರಕ್ತ, ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತಹ ರಕ್ತ. ನಾನು ಮತ್ತು ನೀನು, ನಾನು ಮತ್ತು ನೀವು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತಹ ರಕ್ತವನ್ನಾಗಿ. ಹೌದು ಪ್ರಿಯರೇ, ಒಡಂಬಡಿಕೆ. ದಾಂಪತ್ಯ ಜೀವನದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಒಂದು ಸುನ್ನತಿ, ಅಬ್ರಹಾಮನ ಹೇಗೆ ಸುನ್ನತಿ ಮಾಡಿಕೊಂಡನು ಹಾಗೆ ಒಂದು ಅಗ್ರಿಮೆಂಟ್, ರಿಜಿಸ್ಟ್ರೇಷನ್. ಒಂದು ಸ್ವತ್ತು ನನ್ನದು ಎಂದು ಹೇಳಿ ನಾನು ಮಾಡಿಕೊಳ್ಳುವಾಗ ರಿಜಿಸ್ಟ್ರೇಷನ್ ಹೇಗೆ ಮಾಡಿಕೊಳ್ಳುತ್ತೇನೆ, ಹಾಗೂ ರಿಜಿಸ್ಟ್ರೇಷನ್ ತನ್ನ ರಕ್ತದ ಮೂಲಕವಾಗಿ ಒಂದು ಅಗ್ರಿಮೆಂಟ್, ಪಾಪ ಪರಿಹಾರಕ್ಕಾಗಿ. ಇಡೀ ವಿಶ್ವದ ಮಾನವ ಕೋಟಿಯ ಪಾಪ ಪರಿಹಾರಕ್ಕಾಗಿ ಪ್ರಭು ಯೇಸು ತನ್ನ ರಕ್ತದ ಮೂಲಕವಾಗಿ, ತನ್ನ ರಕ್ತಧಾರೆಯ ಮೂಲಕವಾಗಿ ನಮಗೆ ಕ್ಷಮೆಯನ್ನು ಪಡೆದುಕೊಟ್ರು. ತನ್ನ ರಕ್ತವನ್ನ ಹಂಚಿಕೊಳ್ಳುವುದರ ಮೂಲಕವಾಗಿ ಇಂದಿಗೂ ಸಹ ನಾವು ನೋಡುತ್ತೇವೆ, ಆ ಪ್ರಭು ಯೇಸುವಿನ ರಕ್ತವನ್ನು ನಾವು ಕುಡಿಯುತ್ತೇವೆ. ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಕುಡಿಯದಿರುವಲ್ಲಿ ನಿತ್ಯ ಜೀವ ಇರುವುದಿಲ್ಲ, ನಿತ್ಯ ಜೀವ ಇರುವುದಿಲ್ಲ. ಇಂದಿಗೂ ನಿತ್ಯ ಜೀವ ಜಲವಾಗಿ ಪ್ರಭು ಯೇಸುವಿನ ರಕ್ತವನ್ನ, ಯೇಸುವಿನ ಶರೀರವನ್ನ ನಾವು ಭುಜಿಸ್ತಾ ಇದ್ದೇವೆ, ಕುಡಿತಾ ಇದ್ದೇವೆ. ಯೇಸು ಸ್ವಾಮಿ ಇಂದಿಗೂ ಸಹ ನಮಗೆ ತಮ್ಮನ್ನು ಮುರಿದು ಕೊಟ್ಟಿದ್ದಾರೆ. ಪವಿತ್ರ ಬಲಿಪೂಜಾ ಸಂಸ್ಕಾರದ ಮೂಲಕವಾಗಿ, ಪರಮ ಪ್ರಸಾದ ಸಂಸ್ಕಾರದ ಮೂಲಕವಾಗಿ ಪ್ರಭು ಯೇಸು ಇಂದಿಗೂ ನಮಗೆ ಮುರಿದು 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 ಕೊಡುತ್ತಾ ಇದ್ದಾರೆ. ನೋಡಿ, ಪವಿತ್ರ ಬಲಿಯಲ್ಲಿ ನಾವು ನೋಡುತ್ತೇವೆ, ಮುರಿದು ನಮಗೆ ಕೊಡುತ್ತಾರೆ. ಮುರಿದು
ಕೊಡುತ್ತಾರೆ, ಹಾಗೆಯೇ ಕೊಡುವುದಲ್ಲ, ಮುರಿದು ಯೇಸು ಸ್ವಾಮಿ ಕೊಟ್ಟಾಗ ಇವತ್ತು ಪವಿತ್ರ ಬಲಿಯಲ್ಲಿ ಮುರಿಯಲ್ಪಡುವುದಂದ್ರೆ ಪ್ರಭು ಯೇಸುವಿನ ಬಲಿ ಅರ್ಪಣೆ, ಪ್ರಭು ಯೇಸುವಿನ ರಕ್ತಧಾರೆಯ ಬಲಿ ಅರ್ಪಣೆ ಎರಡು ತುಂಡಾಗುವಾಗ ಮಾತ್ರ ಬಲಿ. ಒಂದು ಕುರಿ ಆಗಲಿ ಕೋಳಿ ಆಗಲಿ ಎರಡು ತುಂಡಾಗುವಾಗ ಮಾತ್ರವೇ. ಯಾವ ಒಂದು ಮೀನಾಗಲಿ ಒಂದು ತರಕಾರಿ ಆಗಲಿ ಏನೇ ಅದು ಎರಡು ತುಂಡಾಗುವಾಗಲೇ ಅದು ಬಲಿ. ತುಂಡಾಗದೆ ಬಲಿಯಾಗಲು ಸಾಧ್ಯವಿಲ್ಲ. ಬಲಿಯಲ್ಲಿ ಎರಡು ತುಂಡಾಗುವಾಗ ರಕ್ತವು ಹೊರಬರುತ್ತದೆ. ಎಲ್ಲದರಲ್ಲಿಯೂ ಒಂದು ರಕ್ತ. ಒಂದು ಸಸ್ಯವನ್ನು ಗಿಡವನ್ನು ತೆಗೆದುಕೊಳ್ಳಿ, ಕತ್ತರಿಸಿದರೆ ಅದರಿಂದ ಒಂದು ನೀರು, ಒಂದು ರಕ್ತಕ್ಕೆ ಸಂಕೇತ. ಒಂದು ಮೀನು ರಕ್ತಕ್ಕೆ ಸಂಕೇತ. ಒಂದು ಕೋಳಿ ಕುರಿ ಏನೇ ಯಾವುದೇ ಪ್ರಾಣಿಗಳು ರಕ್ತಕ್ಕೆ ಸಂಕೇತ. ಒಂದು ತರಕಾರಿ ಒಳಗಿರುವಂತಹ ನೀರಿನಂಶ ರಕ್ತಕ್ಕೆ ಸಂಕೇತ. ಯೇಸು ಸ್ವಾಮಿ ಮುರಿದು ಕೊಟ್ಟರು, ತನ್ನನ್ನೇ ಬಲಿಯಾಗಿ ಕೊಟ್ಟರು. ಎಂತಹ ಅದ್ಭುತ, ಎಂತಹ ಅದ್ಭುತ. ಪ್ರೈಸ್ ದಿ ಲಾರ್ಡ್, 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರನೆಯದಾಗಿ ನಾವು ನೋಡುತ್ತೇವೆ, ಕೊನೆಯದಾಗಿ ಪವಿತ್ರಾತ್ಮ, ತನ್ನಲ್ಲಿರುವಂತಹ ಪವಿತ್ರಾತ್ಮರನ್ನು ಮುರಿದು ಕೊಟ್ಟರು. ತ್ರಯೇಕತ್ವದಲ್ಲಿ ಒಂದಾಗಿರುವಂತಹ ಪ್ರಭು ಯೇಸು ಸ್ವಾಮಿ ತನ್ನಲ್ಲಿರುವಂತಹ ಪವಿತ್ರ ಆತ್ಮರನ್ನು ಮುರಿದು ಕೊಟ್ಟರು. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನನ್ನ ಪೋಷಕರಾದ ಪವಿತ್ರಾತ್ಮರನ್ನು ನಾನು ನಿಮಗೆ ಕೊಡುತ್ತೇನೆ. ತನ್ನ ಪವಿತ್ರ ಆತ್ಮರನ್ನೇ ಮುರಿದು ಕೊಟ್ಟು ಹೋದ್ರು. ತಾನು ಹೋಗುವಾಗ ಅನಾಥರಾಗಿ ನಮ್ಮನ್ನು ಬಿಡಲಿಲ್ಲ. ಇಡೀ ಸೃಷ್ಟಿಯನ್ನೇ, ಇಡೀ ಸೃಷ್ಟಿಗೆ ಕಾರಣಕರ್ತರಾದಂತಹ ಪವಿತ್ರಾತ್ಮರು ಒಂದು ನುಡಿಯಲ್ಲಿ ಉಂಟಾಗಲಿ ಎಂದು ಹೇಳಿದ ತಕ್ಷಣ ಉಂಟು ಮಾಡಲ್ಪಟ್ಟಂತಹ ಪವಿತ್ರಾತ್ಮರು, ದೇವರ ಶಬ್ದವಾದಂತಹ ಪವಿತ್ರಾತ್ಮರು, ಅವರನ್ನ ನಮಗೆ ಪೋಷಕರನ್ನಾಗಿ ಬಿಟ್ಟು ಹೋದರು. ನಾಳೆ ನಾವು ಧ್ಯಾನಿಸೋಣ ಪವಿತ್ರಾತ್ಮರು ಮುರಿದು ಕೊಟ್ಟದ್ದನ್ನ, ಪವಿತ್ರಾತ್ಮರು ಮುರಿದು ಕೊಡುವುದನ್ನ ನಾಳೆ ನಾವು ನೋಡುವ. ಸೊ ಇಂದು ನಾವು ನೋಡುತ್ತೀವಿ, ಹೀಗೆ ಯೇಸು ಸ್ವಾಮಿ ಪವಿತ್ರಾತ್ಮರನ್ನ ನಮಗೆ ಮುರಿದು ಕೊಟ್ಟರು, ತನ್ನ ಶಿಷ್ಯರಿಗೆ ಮುರಿದು ಕೊಟ್ಟರು. ನೀವು ಪವಿತ್ರಾತ್ಮರ ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದರು. ಲೋಕದ ಕಟ್ಟೆ ಕಡೆಯವರೆಗೂ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಪವಿತ್ರಾತ್ಮರನ್ನ ಹೊಂದುವಿರಿ ಎಂಬುದಾಗಿ ಹೇಳಿದರು. ಲೋಕದ ಕಟ್ಟೆ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ ಹೇಳಿದರು. ನೀವು ವಿಷ ಪದಾರ್ಥಗಳನ್ನು ತಿಂದರೂ, ವಿಷ ಸರ್ಪಗಳು ನಿಮ್ಮನ್ನು ಕಚ್ಚಿದರೂ ಸಹ ನಿಮಗೆ ಏನೂ ಸಂಭವಿಸಿದಿಲ್ಲ ಎಂಬುದಾಗಿ ಹೇಳಿದರು. ದೆವ್ವಗಳನ್ನು ನೀವು ಬಿಡಿಸುತ್ತೀರಿ ಎಂಬುದಾಗಿ ಹೇಳಿದರು. ರೋಗಿಗಳ ಮೇಲೆ ಕೈಗಳನ್ನಿಡುವಾಗ ಸೌಖ್ಯ ಹೊಂದುವರಿ ಎಂಬುದಾಗಿ ಹೇಳಿದರು. ಪವಿತ್ರ ಆತ್ಮರನ್ನೇ ಮುರಿದು ಕೊಟ್ಟರು. ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳನ್ನ ತನ್ನ ಶಿಷ್ಯರಿಗೆ ಕೊಟ್ಟರು. ನನಗಿಂತ ಹೆಚ್ಚಿನದವುಗಳನ್ನು ನಿಮಗೆ ಮಾಡೋದಕ್ಕೆ ಸಾಧ್ಯವಾಗಿದ್ದೀರಿ ಎಂಬುದಾಗಿ ಹೇಳಿದರು. ತನ್ನಲ್ಲಿರುವ ಪವಿತ್ರ ಆತ್ಮರನ್ನ, ಅದ್ಭುತಕರವಾದ ಪವಿತ್ರ ಆತ್ಮರನ್ನ ಮುರಿದು ಕೊಟ್ಟರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಸ್ವರೂಪವನ್ನೇ, ತನ್ನ ಸ್ವಭಾವವನ್ನೇ, ತನ್ನ ಜೀವನವನ್ನೇ ಪ್ರಭು ಯೇಸು ಮುರಿದು ಕೊಟ್ಟರು. ಈ 6 ಸಂಕೇತದ ಮೂಲಕವಾಗಿ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ಆರನೇದು. ಹೇಳಿದ್ರ ಅಥವಾ ಸುಮ್ಮನೆ ಕೇಳಿ ಸುಮ್ಮನಾಗ್ಬಿಟ್ರ? ಮರ್ತೋಯ್ತು ಬ್ರದರ್. ಹೇಗಿತ್ತು ಕ್ಲಾಸ್? ತುಂಬಾ ಚೆನ್ನಾಗಿತ್ತು, ಆದ್ರೆ ಮರ್ತೋಯ್ತು ಬ್ರದರ್. ಜ್ಞಾಪಕದಲ್ಲಿದ್ರೇನೆ ಅದು, ಇಲ್ಲಾಂದ್ರೆ ಇಲ್ಲ. ಮೊದಲನೇದು ಪ್ರೀತಿಯನ್ನ ಮುರಿದು ಕೊಟ್ರು. ಎರಡನೇದು ತನ್ನ ಜೀವನವನ್ನು ಮುರಿದು ಕೊಟ್ರು. ಮೂರನೇದು ಶರೀರವನ್ನು ಮುರಿದು ಕೊಟ್ರು. ನಾಲ್ಕನೇದು ತನ್ನ ಪ್ರಾಣವನ್ನು ಮುರಿದು ಕೊಟ್ರು. ಐದನೇದು ತನ್ನ ರಕ್ತವನ್ನು ಮುರಿದು ಕೊಟ್ರು. ಆರನೇದು ಪವಿತ್ರ ಆತ್ಮನ ಮುರಿದು ಕೊಟ್ರು. ಹೌದು ಪ್ರಿಯ ಸಹೋದರನೇ ಸಹೋದರಿ, ಇಂದು ನಾವು ಯೋಚಿಸಬೇಕು, ಈ ಕೊನೆಯ ಕ್ಷಣದಲ್ಲಿ ನಾವು ಯೋಚಿಸಬೇಕು, ನಾನು ಏನನ್ನ ಮುರಿದು ಕೊಡುತ್ತಿದ್ದೇನೆ, ನಾನು ಏನನ್ನ ಮುರಿದು ಕೊಡಬೇಕು, ನನ್ನಲ್ಲಿ ಮುರಿದು ಕೊಡಲು ಏನಿದೆ? ಈ ಚಿಂತೆ ನಮ್ಮಲ್ಲಿ ಬರಬೇಕು. ಸಹೋದರನೇ ಸಹೋದರಿ, ನಿನ್ನಲ್ಲಿ ಬರಬೇಕು. ಇಂದು ನಿನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ನಾವು ಕಂಡಿದ್ದು, ನಾನು ಏನನ್ನ ಮುರಿದು ಕೊಡಬೇಕು, ನನ್ನಲ್ಲಿ ಮುರಿದು ಕೊಡಲು ಏನಿದೆ? ಹೌದು, ನಮ್ಮಲ್ಲಿಯೂ ಸಹ ಇದೆ. ನಮ್ಮಲ್ಲಿರುವಂತಹ ಪ್ರೀತಿಯನ್ನು ಮುರಿದು ಕೊಡಬೇಕು. ನಿಷ್ಕಳಂಕವಾದ ಪ್ರೀತಿಯನ್ನ, ಕರುಣೆಯುಳ್ಳ ಪ್ರೀತಿಯನ್ನ, ದಯೆಯುಳ್ಳ ಪ್ರೀತಿಯನ್ನ ನಾವು ಮುರಿದು ಕೊಡಬೇಕು. ಹಿರಿಮೆ ಇಲ್ಲದಂತಹ,
ಯಾವ ವಿಧವಾದಂಥ ಕೆಟ್ಟ ಸ್ವಭಾವವಿಲ್ಲದಂಥ ಕೆಟ್ಟ ಆಲೋಚನೆಗಳಿಲ್ಲದಂಥ ಪ್ರೀತಿಯನ್ನು ಮುರಿದುಕೊಡಬೇಕು. ನಮ್ಮಲ್ಲಿರುವಂತಹ ಆಹಾರವನ್ನು ಮುರಿದುಕೊಡಬೇಕು. ನಮ್ಮಲ್ಲಿರುವಂತಹ ವಸ್ತ್ರಗಳನ್ನು ಮುರಿದುಕೊಡಬೇಕು. ನಮ್ಮಲ್ಲಿರುವಂತಹ ವಿದ್ಯೆಯನ್ನು ಮುರಿದುಕೊಡಬೇಕು. ನಮ್ಮಲ್ಲಿರುವಂತಹ ಆಸ್ತಿಯನ್ನು ಮುರಿದುಕೊಡಬೇಕು. ನಮ್ಮಲ್ಲಿರುವಂತಹ ಪ್ರಾರ್ಥನೆಯನ್ನು ಮುರಿದುಕೊಡಬೇಕು. ನಮ್ಮ ಜೀವನವನ್ನು ಮುರಿದುಕೊಡಬೇಕು. ಯಾಕೆ? ನಾವು ಕ್ರಿಸ್ತನಾಗಿ ಜೀವಿಸಲು, ನಾನು ಕ್ರಿಸ್ತನವನೆಂದು ತೋರಿಸಲು, ನಾನು ಕ್ರಿಸ್ತಾಂಬರನಾಗಿದ್ದೇನೆ ಎಂದು ಅರಿತುಕೊಳ್ಳಲು, ಈ ಲೋಕದಲ್ಲಿ ನಾನು ದೇವರಿಂದ ಕ್ರಿಸ್ತನಿಂದ ಕರೆ ಹೊಂದಿದ್ದೇನೆ ಎಂಬುದಾಗಿ ತಿಳಿದುಕೊಳ್ಳಲು ನನ್ನನ್ನು ಮುರಿದುಕೊಡಬೇಕು. ಹೌದು ಪ್ರಿಯರೇ, ನಮ್ಮನ್ನು ಮುರಿದುಕೊಡಬೇಕು. ಅದಕ್ಕೆ ಮತ್ತಾಯನ ಶುಭ ಸಂದೇಶದಲ್ಲಿ 26ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಹಸಿದಿದ್ದೆ ಆಹಾರ ಕೊಟ್ಟಿರಿ, ವಸ್ತ್ರವಿಲ್ಲದಿದ್ದೆ ವಸ್ತ್ರವನ್ನು ಕೊಟ್ಟಿರಿ. ಹೇಳ್ತೀವಿ, ಅಲ್ಲಿ ಒಂದು ಚಾಪ್ಟರ್ ಓದ್ತೀವಿ, ಅಲ್ಲಿ ಒಂದು ವಾಕ್ಯವನ್ನ. ಇದು ನನಗೆ ಪರರಿಗೆ ಮಾಡಿದಾಗ ಅದು ನನಗೆ ಮಾಡಿದಂತಾಯಿತು. ಈಗ ನಾವು ಪರರಿಗೆ ಮುರಿದು ಕೊಡುವಾಗ ಅದು ದೇವರಿಗೆ ಮುರಿದು ಕೊಟ್ಟಂತೆ. ಮುರಿದು ಕೊಡಬೇಕು. ಎಷ್ಟೋ ವಿವರಿಸಬಹುದು, ಆದರೆ ವಿವರಣೆಯಲ್ಲಿ ನಾನು ಕುಳಿತು ಧ್ಯಾನಿಸಬೇಕು. ಇಂದು ನಾನು ಏನನ್ನು ಮುರಿದುಕೊಡಲು ಸಾಧ್ಯ? ನನ್ನ ಕೈಯಲ್ಲಿ ಪರರಿಗೆ ಮುರಿದುಕೊಡಲು ಏನಿದೆ? ಯೇಸು ಸ್ವಾಮಿ ಮುರಿದು ತನ್ನನ್ನು ಕೊಟ್ಟರು. ಈಗ ನಾನು ಮುರಿದು ಏನನ್ನು ಕೊಡಬೇಕು? ತಂದೆ ದೇವರು ಮುರಿದು ಕೊಟ್ಟರು, ಈಗ ನಾನೇನು ಮುರಿದು ಕೊಡಬೇಕು ಎಂಬುದನ್ನು ನಾವು ಧ್ಯಾನಿಸಬೇಕು. ಹಾಗೆ ದೇವರಿಗೆ ನಾನು ಏನನ್ನು ಮುರಿದುಕೊಡಲು ಸಾಧ್ಯ? ದೇವರಿಗೆ ನಾನು ಏನು ಮುರಿದುಕೊಡಲು ಸಾಧ್ಯ? ನನ್ನ ಬಲಹೀನತೆಗಳನ್ನು ಮುರಿದುಕೊಡಬೇಕು, ನನ್ನ ಪಾಪಗಳನ್ನು ಮುರಿದುಕೊಡಬೇಕು, ನನ್ನ ದುಶ್ಚಟಗಳನ್ನು ಮುರಿದುಕೊಡಬೇಕು, ನನ್ನ ನೋವುಗಳನ್ನು ಮುರಿದುಕೊಡಬೇಕು, ನನ್ನ ಅವಮಾನಗಳನ್ನ ನಿಂದನೆಗಳನ್ನು ಮುರಿದುಕೊಡಬೇಕು, ನನ್ನ ರೋಗಗಳನ್ನು ಮುರಿದುಕೊಡಬೇಕು. ಸ್ವಾಮಿ, ಇವೆಲ್ಲವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ನೀವು ನನ್ನಿಂದ ಕಿತ್ತುಕೊಳ್ಳಿರಿ ಸ್ವಾಮಿ. ನನಗೆ ಇದನ್ನು ಕೊಡಲು ಅಸಾಧ್ಯವಾಗಿದೆ. ನಾನು ಯಾವುದನ್ನು ಮಾಡಬಾರದೆಂದು ಎಣಿಸುತ್ತಿದ್ದೇನೋ, ಯಾವುದನ್ನು ಚಿಂತಿಸಬಾರದೆಂದು ಚಿಂತಿಸುತ್ತಾ ಇದ್ದೇನೋ, ಅದನ್ನೇ ಚಿಂತಿಸಿ ಅದನ್ನೇ ಮಾಡುತ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ, ನನ್ನಿಂದ ಕಿತ್ತುಕೊಳ್ಳಿರಿ ಸ್ವಾಮಿ. ನಾನು ಮುರಿದುಕೊಡಲು ಸಿದ್ಧನಾಗಿದ್ದೇನೆ ಸ್ವಾಮಿ. ಮುರಿದು ನನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದೇನೆ ಸ್ವಾಮಿ. ಸ್ವಾಮಿ, ನನ್ನಿಂದ ಸ್ವಾಮಿ, ನಾನು ಮುರಿದು ಕೊಡುತ್ತಾ ಇದ್ದೇನೆ ಸ್ವಾಮಿ. ನನ್ನ ಬಲಹೀನತೆಗಳನ್ನ, ಲೌಕಿಕ ಬಲಹೀನತೆಗಳನ್ನ, ಪ್ರಾಪಂಚಿಕ ಬಲಹೀನತೆಗಳನ್ನ, ನನ್ನಲ್ಲಿರುವಂತಹ ಅಹಂಕಾರ, ಅಹಂಭಾವ, ಕೆಟ್ಟತನಗಳನ್ನ, ದೂಷಣೆ, ನಿಂದನೆಗಳೆಂಬ ಇಗೋ ಮತ್ತೊಬ್ಬರನ್ನ ನಾಶ ಮಾಡುವಂತಹ ಹೀಗೆ ಹಲವಾರು ವಿಧದ ಕೆಟ್ಟತನಗಳನ್ನ ಯೇಸುವೇ ನಾನು ಮುರಿದು ಕೊಡಲು ನಿನ್ನ ಮುಂದೆ ಸಿದ್ಧನಾಗಿದ್ದೇನೆ. ನನ್ನಿಂದ ತೆಗೆದುಕೊಳ್ಳಿ ಯೇಸುವೆ, ನನ್ನನ್ನು ಕಸಿದುಕೊಳ್ಳಿರಿ ಯೇಸುವೆ ಎಂಬುದಾಗಿ ನಾವು ದೇವರಿಗೆ, ಕ್ರಿಸ್ತರಿಗೆ ನಮ್ಮನ್ನು ಮುರಿದು ಕೊಡಬೇಕು. ಕ್ರಿಸ್ತನನ್ನು ಸಾರುವುದಕ್ಕಾಗಿ ನಮ್ಮನ್ನು ತೋರಿಸುವುದಕ್ಕಾಗಿ ನಾವು ಮುರಿದುಕೊಡಬೇಕು. ಕ್ರಿಸ್ತನಂತೆ ಜೀವಿಸುವುದಕ್ಕಾಗಿ ನಮ್ಮನ್ನು ಮುರಿದುಕೊಡಬೇಕು. ಇದೇ ಮುರಿದುಕೊಡುವಂತಹ ಪೂರ್ತೀಕರಣ. ಇದೇ ಮುರಿದುಕೊಡುವ ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ಈ ದಿನ ನಾವು ಈ ವಾಕ್ಯವನ್ನು ಆಲಿಸಿದ್ದೇವೆ. ಇದುವರೆಗೂ ನಾವು ಕಂಡು ಕೇಳದಂತಹ ವಾಕ್ಯವಾಗಿರಬಹುದು. ಪವಿತ್ರ ಆತ್ಮ ಪ್ರೇರಣೆಯ ಈ ವಾಕ್ಯ ನಾವು ಕುಳಿತು ಧ್ಯಾನಿಸುವ. ಮತ್ತೆ ನೀವು ಯಾವ ಗ್ರೂಪಿನಲ್ಲಿ, ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಮಾಡಿ. ಪ್ರತಿಯೊಬ್ಬರೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ, ಯಾವ ತಾರತಮ್ಯಗಳನ್ನು ಮಾಡಬೇಡಿ. ಯಾವ ಸಭೆಯವರಾದರೇನು, ಪ್ರತಿಯೊಬ್ಬರು ಯೇಸು ಕ್ರಿಸ್ತನನ್ನ ವಿಶ್ವಾಸ ಇಟ್ಟಿದ್ದೇವೆ. ಪ್ರತಿಯೊಬ್ಬರ ಪಾಪ ಪರಿಹಾರ ಯೇಸು ಕ್ರಿಸ್ತನಿಂದ. ಪ್ರತಿಯೊಬ್ಬರಿಗೆ ಯೇಸು ಸ್ವಾಮಿಯ ರಕ್ತ, ಪ್ರತಿಯೊಬ್ಬ ಇಡೀ ಜನಾಂಗಕ್ಕೆ, ಒಂದು ಸಭೆಗಲ್ಲ, ಒಂದು ವ್ಯಕ್ತಿಗಾಗಿ ಅಲ್ಲ. ಇದು ದೇವರ ವಾಕ್ಯ. ಅದರಿಂದ ಸಾರುವ ವಾಕ್ಯಗಳನ್ನ ತೆಗೆದುಕೊಂಡು ಗೊಂದಲಪಡಿಸಿಕೊಳ್ಳುತ್ತಾ ಅಥವಾ ಅಸೂಯೆ ಪಡುತ್ತಾ ಕೆಟ್ಟದಾಗಿ ಚಿಂತಿಸುತ್ತಾ ಸೈತಾನನಿಗೆ ಅವಕಾಶವನ್ನು ಕೊಡದೆ, ದಯವಿಟ್ಟು ಈ ಎಲ್ಲ ಸಂದೇಶಗಳನ್ನ, ಸ್ವರ್ಗೀಯ ಯಾತ್ರೆಯ ಎಲ್ಲ ಸಂದೇಶಗಳನ್ನ, ಧ್ಯಾನಗಳನ್ನ ಎಲ್ಲ ಫೇಸ್ಬುಕ್ಗಳ ಎಲ್ಲ ಗ್ರೂಪ್ಗಳಲ್ಲಿ, ನೀವಿರುವಂತಹ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನ ದಯವಿಟ್ಟು ನೀವು ಶೇರ್ ಮಾಡಿಕೊಳ್ಳಿರಿ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ಸೈತಾನ ಯಾವ ಸಮಯದಲ್ಲಿ ಹೇಗೆ ನಾಶ ಮಾಡಬೇಕೆಂಬುದು ಮಾತ್ರ ಚಿಂತೆ ಮಾಡ್ತಾ ಇದ್ದಾನೆ. ಈ ಸ್ವಭಾವ ಸೈತಾನನು ಮನುಷ್ಯರಲ್ಲಿ, ವಿಶ್ವಾಸಿಗಳಾಗಿರುವ ಮನುಷ್ಯನಲ್ಲಿ ಅಸೂಯೆಯನ್ನು ತಂದು ಇವತ್ತು ಕ್ರಿಯೆ ಮಾಡ್ತಾ ಇದ್ದಾನೆ. ಅದರಿಂದ ನಾವು ಇವೆಲ್ಲವುಗಳಿಗಾಗಿ ಪ್ರಾರ್ಥಿಸೋಣ. ಸೊ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ದಿನದ ಈ ಮುರಿದು ಕೊಡುವ ಸಂಕೇತದ ಈ ಧ್ಯಾನವನ್ನು ನಾವು ಮತ್ತೊಂದು ಅವಧಿ ಬೇಕಾದ್ರೆ ಸಮಯ ಸಿಕ್ಕುವಾಗಲ್ಲ ನೀವು ಆಲಿಸಿ. ಖಂಡಿತವಾಗಿಯೂ ದೈವ ಪ್ರೇರಣೆ, ಪವಿತ್ರ ಆತ್ಮ ಪ್ರೇರಣೆ ಹಾಗೂ ಪ್ರಭು ಯೇಸುವಿನ ಈ 6 ಸ್ವಭಾವಗಳು ನಮ್ಮಲ್ಲಿ ಮಿಲನವಾಗಲು ತಂದೆ ದೇವರು ಅನುಮತಿಸುತ್ತಾರೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.
ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ ತಂದೆಯೇ, ಸ್ತೋತ್ರ ಸ್ವಾಮಿ ದೇವ, ಜೀವಂತ ನಿಜ ದೇವರಾಗಿ ಸ್ವಾಮಿ ತನ್ನ ಪ್ರಿಯ ಪುತ್ರನನ್ನೇ ನಮಗೆ ಮುರಿದು ಕೊಟ್ಟಿರಿ. ಅಂತೆಯೇ ಅದನ್ನು ಪೂರ್ತೀಕರಿಸುವುದಕ್ಕಾಗಿ ನಮ್ಮ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸು 6 ವಿಧದಲ್ಲಿ ತಮ್ಮನ್ನೇ ಮುರಿದು ಕೊಟ್ಟುವುದರ ಬಗ್ಗೆ ನಮಗೆ ನೀವು ಕಲಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಂತೆಯೇ ನಮ್ಮ ಜೀವನದಲ್ಲಿಯೂ ಸಹ ನಾವು ಮುರಿದು ಕೊಡುವವರಾಗುವಂತೆ ಸ್ವಾಮಿ, ನಾವು ನಮ್ಮಲ್ಲಿರುವುದೆಲ್ಲ ಒಳಿತನ್ನ ಕೆಡುಕನ್ನ ನಿಮಗೆ ಮುರಿದು ಕೊಟ್ಟು ಸ್ವಾಮಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗುವಂತೆ ಮಾಡಿರಿ. ಜ್ಞಾನ, ಅರಿವು, ಬುದ್ಧಿ, ವಿವೇಕ, ವಿಶ್ವಾಸ, ದೃಢತೆ, ನಂಬಿಕೆಯನ್ನು ನಮಗೆ ಕಲಿಸಿರಿ ಸ್ವಾಮಿ. ನಿಮ್ಮ ನಿತ್ಯ ಅನಂತವಾದ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಾ ನಿಮ್ಮ ಸತ್ಯದ ಪಥದಲ್ಲಿ ನಾವು ನಡೆಯುವಂತೆ ಇಗೋ ಸ್ವಾಮಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ಈ ಲೋಕದಲ್ಲಿ ಕರೆ ಹೊಂದಿರುವಂತಹ ನಾವು ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರುತ್ತಾ ನಿಮ್ಮ ಸತ್ಯ ಪ್ರೀತಿಯನ್ನು ಸಾರುತ್ತಾ ಸ್ವಾಮಿ, ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನು ಕಂಡುಕೊಳ್ಳುವಂತೆ, ಇಡೀ ವಿಶ್ವ ನಿಮ್ಮನ್ನು ಕಂಡುಕೊಳ್ಳುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ, ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.